ಹಾಯ್, ನಿಮಗೆ ಗೋಲ್ಡನ್ ಸ್ಟಾರ್ ಗಣೇಶ್ ರವರು ಒಬ್ಬ ನಟ ಆಗೋಕ್ಕಿಂತ ಮುಂಚೆ ಅವರು ಏನು ಮಾಡ್ತಾ ಇದ್ರು ಅನ್ನೋದು ಗೊತ್ತಾ? ಹಾಗೆ ಅವರಿಗೆ ಆಕ್ಟಿಂಗ್ ಮಾಡುವ ಆಸೆ ಎಲ್ಲಿಂದ ಹುಟ್ಟುಕೊಳ್ತು? ಹಲವಾರು ಕಷ್ಟ ಮತ್ತೆ ಹಲವಾರು ಟೀಕೆಗಳನ್ನು ಅನುಭವಿಸುತ್ತಾ ಅಂತೂ ಇಂತೂ ನಟ ಆಗಿಯೇ ಬಿಟ್ಟರು. ಪ್ರತಿಯೊಬ್ಬ ನಟನ ಹಿಂದೆ ಅವರ ಪರಿಶ್ರಮ, ಅವರ ಕಷ್ಟಗಳು ಇದ್ದೇ ಇರ್ತವೆ. ಈ ವಿಡಿಯೋದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಬದುಕಿನಲ್ಲಿ ಏನೇನು ನಡೆಯಿತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವು ರೆಡಿನಾ? ಓಕೆ. ಕನ್ನಡದ ನಟರು, ಶೋ ನಿರೂಪಕರು, ನಿರ್ಮಾಪಕರು ಆಗಿರುವ ಗೋಲ್ಡನ್ ಸ್ಟಾರ್ ಗಣೇಶ್ ರವರು 1978 ಜುಲೈ 7ರಂದು ಬೆಂಗಳೂರು ಗ್ರಾಮಾಂತರದ ನೆಲಮಂಗಲ ತಾಲೂಕಿನ ಹಡಕಮರಹಳ್ಳಿಯಲ್ಲಿ ತಂದೆ ಕಿಶೋರ, ತಾಯಿ ಸಹೋಜನ ಈ ದಂಪತಿಗೆ ಜನಿಸಿದ 3 ಮಕ್ಕಳಲ್ಲಿ ಗಣೇಶ್ ರವರು ಹಿರಿಯರು. ಇನ್ನು ಗಣೇಶ್ ರವರಿಗೆ ಮಹೇಶ್, ಉಮೇಶ್ ಎಂಬ ಇಬ್ಬರು ಸಹೋದರರು ಕೂಡ ಇದ್ದಾರೆ. ಇನ್ನು ಇವರ ತಂದೆಯವರು ನೇಪಾಳಿ ಮೂಲದವರಾಗಿದ್ದು, ತಾಯಿ ಸಹೋಜನ ಒಕ್ಕಲಿಗ ಮೂಲದವರು. ಈ ಗಣೇಶ್ ರವರ ಕಿರಿಯ ಸಹೋದರರಾದ ಮಹೇಶ್ ಎಂಬುವವರು 2016ರಲ್ಲಿ ನಮಕರಾಬ್ ಎಂಬ ಚಿತ್ರದಲ್ಲಿ ನಾಯಕ ನಟರಾಗಿ ಅಭಿನಯಿಸಿದ್ದರು. ಆದರೆ ಅವರಿಗೆ ಚಿತ್ರರಂಗದಲ್ಲಿ ನೆಲೆ ಊರಲು ಸಾಧ್ಯವಾಗುವುದಿಲ್ಲ. ಇನ್ನು ಗಣೇಶ್ ರವರ ವಿಚಾರಕ್ಕೆ ಬಂದ್ರೆ, ಗಣೇಶ್ ರವರು ಪ್ರಾಥಮಿಕ ಶಿಕ್ಷಣವನ್ನ ನೆಲಮಂಗಲ ಸಮೀಪದ ಬಸವೇಶ್ವರ ಇಂಗ್ಲಿಷ್ ಸ್ಕೂಲ್ನಲ್ಲಿ ಇವರ ಪ್ರಾಥಮಿಕ ವ್ಯಾಸಂಗವನ್ನ ಮುಗಿಸ್ತಾರೆ. ನಂತರ ಇವರ ಹೈಸ್ಕೂಲ್ ಶಿಕ್ಷಣವನ್ನ ಬಿನ್ನರ ದಾಸರ ಬಳಿ ಒಂದು ಇಂಗ್ಲಿಷ್ ಶಾಲೆಯಲ್ಲಿ ಮುಗಿಸ್ತಾರೆ. ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ ಹಾಗೆ ಅವರ ಶಾಲಾ ದಿನಗಳಲ್ಲಿ ಹೆಚ್ಚು ತರಲಿ ಕೆಲಸಗಳನ್ನ ಮಾಡ್ತಾ ಇದ್ರು. ಹೀಗೆ ಮಾಡ್ತಾ ಅವರ ಟೀಚರ್ಸ್ ಕೈಯಿಂದ ಬೈಸ್ಕೊಂತಾ ಇದ್ರಂತೆ. ಆದರೆ ಶಾಲಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಯಾವಾಗಲೂ ಗಣೇಶ್ ರವರು ಮುಂದೆ ಇಡ್ತಿದ್ರು. ಈ ಕಾರಣದಿಂದ ಇನ್ನೊಂದು ವಿಧದಲ್ಲಿ ಟೀಚರ್ಸ್ಗಳ ನೆಚ್ಚಿನ ವಿದ್ಯಾರ್ಥಿ ಕೂಡ ಆಗಿದ್ದರು. ಹೀಗೆ ಶಾಲಾ ದಿನಗಳಲ್ಲಿ ಡ್ರಾಮಾ, ನಾಟಕಗಳನ್ನು ಮಾಡ್ತಾ ಇದ್ದ ಗಣೇಶ್ ರವರಿಗೆ ಮುಂದೆ ಆಕ್ಟಿಂಗ್ ಮೇಲೆ ಆಸಕ್ತಿ ಹುಟ್ಟಿತು. ಗಣೇಶ್ ರವರು ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಡಿಪ್ಲೊಮಾ ವಿದ್ಯಾರ್ಥಿಯಾಗಿದ್ದರು. ಇಲ್ಲಿ ವ್ಯಾಸಂಗವನ್ನ ಪೂರ್ಣ ಮಾಡಿದ ಮೇಲೆ ಆಕ್ಟಿಂಗ್ ಮೇಲೆ ತೀವ್ರ ಆಸಕ್ತಿ ಇದ್ದ ಇವರಿಗೆ ರಂಗ ಶಿಕ್ಷಣ, ರಂಗ ಕೇಂದ್ರ ಹೀಗೆ ಮುಂತಾದ ಕನ್ನಡ ಸಿನಿಮಾ ಥಿಯೇಟರ್ಗಳ ಟ್ಯೂಬ್ನಲ್ಲಿ ಸೇರಿಕೊಂಡಿದ್ದರು. ಅಲ್ಲಿ ಅವರು ಸದಾರಾಮೆ, ಕಡಲಿನ ನೀರು ಎಂಬ ನಾಟಕದಲ್ಲಿ ಕೂಡ ಅಭಿನಯಿಸಿದ್ದರು. ಹೀಗೆ ಗಣೇಶ್ ರವರು ಇಲ್ಲಿ ನಾಟಕ ಅಭ್ಯಾಸ, ನಟನೆಯ ತರಬೇತಿ ಪಡೆದು ನಂತರ ಬೆಂಗಳೂರಿನ ಲೇಲ್ಬಾಗ್ಗೆ ಬರ್ತಾರೆ. ಗಣೇಶ್ ರವರು ಎಲೆಕ್ಟ್ರಿಕ್ನಲ್ಲಿ ಡಿಪ್ಲೊಮಾ ಮಾಡಿದ್ರು. ಆದರೆ ಅವರಿಗೆ ಅದರಲ್ಲಿ ಮುಂದುವರಿಯಲು ಇಷ್ಟ ಇರಲಿಲ್ಲ. ಹೀಗೆ ಆಕ್ಟಿಂಗ್ ಮಾಡಲು ಅವರಿಗೆ ಇಷ್ಟ ಇದ್ದಿದ್ದರಿಂದ ಇದರಲ್ಲಿ ಇನ್ನಷ್ಟು ಪಳಗುವ ಸಲುವಾಗಿ ಬೆಂಗಳೂರಿಗೆ ಬರ್ತಾರೆ. ಈ ನಟನೆ ನಡುವೆ ನಟನ ಅಸಿಸ್ಟೆಂಟ್ ಸಲುವಾಗಿ ಹಲವು ಸ್ಕ್ರೀನ್ ಟೆಸ್ಟ್ನಲ್ಲಿ ಕೂಡ ಇವರು ಪಾಲ್ಗೊಂಡಿದ್ದರು. ಫ್ರೆಂಡ್ಸ್, ನಿಮಗೆಲ್ಲ ಗಣೇಶ್ ರವರು ಚೆಲ್ಲಾಟ ಸಿನಿಮಾದಿಂದ ಮಾತ್ರ ಗೊತ್ತು. ಇನ್ನು ಕೆಲವರಿಗೆ ಕಾಮಿಡಿ ಟೈಮ್ ಶೋ ಹಾಗೆ ಅವರು ನಟಿಸಿದ ಹಲವು ಹಾಸ್ಯ ಧಾರಾವಾಹಿಗಳ ಬಗ್ಗೆ ನಿಮಗೆ ಗೊತ್ತಿದೆ. ಇನ್ನು ಮುಂಗಾರು ಮಳೆ ಸಕ್ಸಸ್ ಬಳಿಕ ಗಣೇಶ್ ರವರು ಕರ್ನಾಟಕದಾದ್ಯಂತ ಎಲ್ಲರಿಗೂ ಪರಿಚಯವಾದರು. ಗಣೇಶ್ ರವರು ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ಸೈಡ್ ಆಕ್ಟರ್ ಆಗಿ ನಟಿಸುವ ಮುನ್ನ ಅಂದ್ರೆ 2001ರಲ್ಲಿ ಅವರ ನಟನೆಯ ಕೆರಿಯರ್ ಶುರುವಾಗಿದ್ದು. ಹೌದು, ಅವರು ನಟಿಸಿದ ಮೊಟ್ಟ ಮೊದಲ ಕಿರುಚಿತ್ರ ಗುಟ್ಟು. ಇದನ್ನು ನಿರ್ದೇಶನ ಮಾಡಿದವರು ಪ್ರಿಯಾ ಭಾರತೀಯ ಜೋಶಿ ಎಂಬ ಹೆಸರಿನ ಒಬ್ಬ ಮಹಿಳೆ. ನಾನು ದೊಡ್ಡ ನಟ ಆಗಬೇಕು ಅನ್ನೋ ಸಲುವಾಗಿ ಅವರ ಮೊದಲ ಹೆಜ್ಜೆ ಕಿರುಚಿತ್ರದ ಮೂಲಕ ಶುರು ಮಾಡ್ತಾರೆ. ಇದಕ್ಕೆ ಹೀರೋ ಆಗೋ ಅವಕಾಶ ಗಣೇಶ್ ರವರಿಗೆ ಸಿಗುತ್ತೆ. ನಂತರ ಯದ್ವಾ ತದ್ವಾ, ಪಾಪ ಪಾಂಡು, ವಟಾರ ಹೀಗೆ ಮುಂತಾದ ಹಾಸ್ಯ ಕೌಟುಂಬಿಕ ಧಾರಾವಾಹಿಗಳಲ್ಲಿ ಮುಖ್ಯ ಪಾತ್ರಗಳಲ್ಲಿ ನಟಿಸಿದರು. ಹಾಗೆ ಮಿಮಿಕ್ರಿಯನ್ನು ಮಾಡುವ ಕಲೆ ಕೂಡ ಇವರಿಗಿತ್ತು. ಹೀಗೆ ಅಹಂ ಪ್ರೇಮಾಸ್ಮಿ, ಅಬ್ಬಬ್ಬ ಅಂತ ಹುಡುಗ, ಅಮೃತಧಾರೆ ಹೀಗೆ ಮುಂತಾದ ಸಿನಿಮಾಗಳಲ್ಲಿ ಹಾಸ್ಯ ನಟರಾಗಿ ಕಾಣಿಸಿಕೊಂಡ ಗಣೇಶ್ ರವರು 2004ರಲ್ಲಿ ಉದಯ ಕಾಮಿಡಿ ಚಾನಲ್ನಲ್ಲಿ ನಿರೂಪಕರಾಗುವ ಮೂಲಕ ಜನಗಳ ನಗಿಸುತ್ತಾ ತಮ್ಮ ವಿಭಿನ್ನ ಮಾತಿನ ಶೈಲಿಯ ಮೂಲಕ ಕರ್ನಾಟಕದಲ್ಲಿನ ಇನ್ನಷ್ಟು ಜನರ ಮನಸ್ಸು ಗೆದ್ರು. ಇಲ್ಲಿಂದ ಜನ ಅವರನ್ನ ಕಾಮಿಡಿ ಟೈಮ್ ಗಣೇಶ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಹಾಗೆ ಈ ಉದಯ ಕಾಮಿಡಿ ಶೋನಲ್ಲಿ 2 ವರ್ಷಗಳ ಕಾಲ ಕೆಲಸ ಮಾಡಿದ್ರು. ಇಲ್ಲಿಂದ ಅವರಿಗೆ ಚೆಲ್ಲಾಟ ಸಿನಿಮಾಗೆ ಹೀರೋ ಆಗುವ ಆಫರ್ ಅವರಿಗೆ ಬಂತು. 2006ರಲ್ಲಿ ಮೋಸ್ಟ್ ಸಕ್ಸಸ್ಫುಲ್ ತೆರೆ ಕಂಡ ಈ ಚೆಲ್ಲಾಟ ಸಿನಿಮಾದಲ್ಲಿಯೇ ಗಣೇಶ್ ರವರು ಮೊದಲ ಬಾರಿಗೆ ಹೀರೋ ಆಗಿ ನಟಿಸಿದ್ದು. ಈ ಸಿನಿಮಾ ಕಡಿಮೆ ಬಜೆಟ್ನಲ್ಲಿ ರೆಡಿಯಾಗಿ ಸಕ್ಸಸ್ಫುಲ್ ಹಿಟ್ ಸಿನಿಮಾ ಆಗಿ ತೆರೆ ಕಂಡಿತ್ತು. ಆದರೆ ಈ ಸಿನಿಮಾಗೆ ಹಲವಾರು ಚುಚ್ಚು ಮಾತುಗಳು ಕೂಡ ಕೇಳಿ ಬಂದಿದ್ದವು. ಒಬ್ಬ ಕಾಮಿಡಿ ಸೈಡ್ ಆಕ್ಟರ್ ಅನ್ನ ಯಾಕೆ ಹೀರೋ ಮಾಡ್ತಾ ಇದ್ದಾರೆ? ಇವನನ್ನ ಹೀರೋ ಮಾಡಿದ್ರೆ ಜನ ಸಿನಿಮಾ ನೋಡಲು ಬರ್ತಾರಾ? ಇವ್ರಿಗೆ ಯಾಕೋ ತಲೆ ಕೆಟ್ಟಿದೆ ಗುರು, ಹೀಗಂತ ಮಾತಾಡ್ತಾರೆ. ಇದೆಲ್ಲ ಮಾತುಗಳು ಗಣೇಶ್ ರವರ ಕಿವಿಗೆ ಬಿದ್ದಿತ್ತು. ಆದರೆ ಆ ಸಿನಿಮಾ 100 ದಿನದವರೆಗೂ ಎಲ್ಲ ಚಿತ್ರಮಂದಿರಗಳಲ್ಲಿ ಓಡಿ ಗಣೇಶ್ ಅವರಿಗೆ ಟೀಕೆ ಮಾಡಿದ ಜನಗಳಿಗೆ ಆ ಸಿನಿಮಾನೇ ಅವರಿಗೆಲ್ಲ ಉತ್ತರ ಕೊಟ್ಟಿತ್ತು. ಈ ಸಿನಿಮಾದಿಂದ ಹಲವು ನಿರ್ಮಾಪಕರಿಗೆ ಈ ಗಣೇಶ್ ರವರು ಕಣ್ಣಿಗೆ ಬಿದ್ರು. ಅಲ್ಲಿ ಅವರನ್ನು ಗಮನಿಸಿದ ಈ ಕೃಷ್ಣಪ್ಪ ಎಂಬ ನಿರ್ಮಾಪಕರು ಹಾಗೆ ಯೋಗರಾಜ್ ಭಟ್ ರವರು ಆಗ ಒಂದು ಸಿನಿಮಾದ ಕಥೆಯನ್ನ ಸಿದ್ಧಪಡಿಸಿ ಆ ಸಿನಿಮಾಗೆ ಹೀರೋವನ್ನ ಹುಡುಕಾಟದಲ್ಲಿದ್ರು. ಇನ್ನು ಆ ಸಿನಿಮಾಗೆ ಈ ಕೃಷ್ಣಪ್ಪರವರೇ ನಿರ್ಮಾಪಕರಾಗಿದ್ದರು. ಇವರು ಕೂಡ ನೆಲಮಂಗಲದ ಹಡಕಮರ ಹಳ್ಳಿಯವರೇ ಆಗಿದ್ದರು. ಹೀಗಾಗಿ ಅದೇ ಊರಿನವರಾಗಿದ್ದ ಗಣೇಶ್ ಅವರ ಬಗ್ಗೆ ಅವರಿಗೆ ತಿಳಿದಿತ್ತು.
ಹೀಗಾಗಿ ಯೋಗರಾಜ್ ಭಟ್ ಅವರ ಹೊಸ ಕತೆಗೆ ಈ ಗಣೇಶ್ ಅವರ ಬಗ್ಗೆ ತಿಳಿಸಿದ್ದೇ ಈ ಕೃಷ್ಣಪ್ಪ ಎಂಬ ನಿರ್ಮಾಪಕರು. ಆ ಸಿನಿಮಾದ ಹೆಸರೇ ಮುಂಗಾರು ಮಳೆ. ಹೌದು, ಇವರ ಹಿಂದಿನ ಸಿನಿಮಾ ಚೆಲ್ಲಾಟ ಸಿನಿಮಾಗಿಂತ ಇದು ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಆಗಿ ತೆರೆ ಕಾಣ್ತು. ಈಗಲೂ ಈ ಸಿನಿಮಾ ಟಿವಿಗಳಲ್ಲಿ ಬಂದ್ರೆ ಜನ ಇಷ್ಟಪಟ್ಟು ಈ ಸಿನಿಮಾವನ್ನು ನೋಡ್ತಾರೆ. ಈ ಸಿನಿಮಾದಲ್ಲಿ ಗಣೇಶ್ ರವರ ಸಹಜ ನಟನೆ ಹಾಗೂ ಅದರಲ್ಲಿರುವ ಎಮೋಷನಲ್ ಡೈಲಾಗ್ಸ್ ಜನಗಳಿಗೆ ತುಂಬಾ ಇಷ್ಟ ಆಯಿತು. ಅವರ ನಟನೆ ಮತ್ತು ಪೂಜಾ ಗಾಂಧಿ ಅವರ ನಟನೆ ಈ ಸಿನಿಮಾಗೆ ಇನ್ನಷ್ಟು ಯಶಸ್ಸನ್ನ ತಂದುಕೊಟ್ಟಿತ್ತು. ಫ್ರೆಂಡ್ಸ್, ನಿಜ ಹೇಳಿ, ಈ ಸಿನಿಮಾ ನಿಮಗೆ ಇಷ್ಟನಾ ಅಥವಾ ಇಷ್ಟ ಇಲ್ವಾ ಅಂತ ಕಮೆಂಟ್ ಮಾಡಿ. ಈ ಸಿನಿಮಾದಿಂದ ಗಣೇಶ್ ರವರ ಲಕ್ ಅನ್ನೋದು ಬದಲಾಗಿತ್ತು. ಬಾಲ್ಯದ ಕನಸು ಈ ಸಿನಿಮಾದಿಂದ ನನಸಾಗಲು ಶುರುವಾಯಿತು. ಅವರ ಈ ಹಿಂದಿನ ಪರಿಶ್ರಮ ಈ ಸಿನಿಮಾ ಅವರನ್ನ ನಿಜವಾಗೂ ಕೈ ಹಿಡಿತು. ನಂತರ 2002ರಲ್ಲಿ ಪುನಃ ಯೋಗರಾಜ್ ಭಟ್ ಅವರ ಜೊತೆಗೆ ಗಾಳಿಪಟ ಚಿತ್ರದಲ್ಲಿ ನಟಿಸಿ ಮೊದಲ ಬಾರಿಗೆ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಪಡೆದರು. ಗಣೇಶ್ ಅವರು ನಾಯಕ ನಟರಾಗಿ ಅಭಿನಯಿಸಿದ ಮುಂಗಾರು ಮಳೆ, ಗಾಳಿಪಟ, ಚೆಲ್ಲಾಟ, ಕೃಷ್ಣ, ಚೆಲುವಿನ ಚಿತ್ತಾರ ಹೀಗೆ 7 ಚಿತ್ರಗಳು ಸತತವಾಗಿ ಸಕ್ಸಸ್ ಆಗಿ ತೆರೆಕಂಡವು. ಹೌದು ಫ್ರೆಂಡ್ಸ್, ಕನ್ನಡದ ಇನ್ನೊಬ್ಬ ಸ್ಟಾರ್ ನಟನ ರೋಚಕ ಬದುಕಿನ ಕತೆ ಈ ವಿಡಿಯೋದಲ್ಲಿದೆ. ಇಲ್ಲಿ ಕ್ಲಿಕ್ ಮಾಡಿ ನೋಡಿ. ಹಾಗೆ ನಾನು ಈ ವಿಡಿಯೋ ಮಾಡೋಕ್ಕೆ ತುಂಬಾ ಕಷ್ಟಪಟ್ಟಿದ್ದೇನೆ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫೇವರೇಟ್ ಹೀರೋ ಯಾರು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ.